Hello everyone, welcome to Sanmargaha classes. Let us see question number 2 of chapter Coal and Petroleum. An inexhaustible resource among the following is. ಇಲ್ಲಿ ನ್ಯಾಚುರಲ್ ರಿಸೋರ್ಸಿಗೆ ಬಂದಾಗ ಎಕ್ಸಾಸ್ಟಿಬಲ್ ಆ್ಯಂಡ್ ಇನ್ಎಕ್ಸಾಸ್ಟಿಬಲ್ ಅಂತ ಬರುತ್ತೆ. ದೀಸ್ ಇನ್ಎಕ್ಸಾಸ್ಟಿಬಲ್ ರಿಸೋರ್ಸಸ್ ಪ್ರೆಸೆಂಟ್ ಅನ್ಲಿಮಿಟೆಡ್ಲಿ ಇನ್ ನೇಚರ್. ಬೇಕಾದಷ್ಟಿದೆ ಅವು. ಹ್ಯೂಮನ್ಸ್ ಅದನ್ನ ಯೂಸ್ ಮಾಡಿದ್ರೆ ಕಡಿಮೆ ಆಗೋದಿಲ್ಲ. ದೇ ಆರ್ ಇನ್ ಎಕ್ಸಾಸ್ಟಿಬಲ್ ರಿಸೋರ್ಸಸ್. ಎಕ್ಸಾಂಪಲ್ ಯಾವುದು? ಆಪ್ಷನ್ ಎ ಕೋಲ್. ಎಸ್, ದಿಸ್ ಕೋಲ್ ಈಸ್ ಎಕ್ಸಾಸ್ಟಿಬಲ್ ರಿಸೋರ್ಸ್ ಅಲ್ವಾ. ಇದು ಖರ್ಚಾಗ್ತದೆ, ನಾವು ಜಾಸ್ತಿ ಯೂಸ್ ಮಾಡ್ತಾ ಹೋದಂಗೆ ಖರ್ಚಾಗ್ತಾ ಹೋಗ್ತದೆ. ಪೆಟ್ರೋಲಿಯಂ, ದಿಸ್ ಈಸ್ ಆಲ್ಸೋ ಎಕ್ಸಾಸ್ಟಿಬಲ್ ರಿಸೋರ್ಸ್. ಸೊ ಇದು ಕೋಲ್ ಏನಿದೆ ಎಕ್ಸಾಸ್ಟಿಬಲ್. ಆನ್ಸರ್ ಆಪ್ಷನ್ ಎ ರಾಂಗ್. ಆಪ್ಷನ್ ಬಿ is also wrong. Option C. Okay, retaking question number. Hello everyone, welcome to Sanmargaha classes. Let us see question number 2 of chapter Coal and Petroleum. An inexhaustible resource among the following is. See, natural resource ಅಲ್ಲಿ exhaustible and inexhaustible resources ಅಂತ ಇದೆ. Fossil fuels are example for exhaustible resources, whereas sunlight, air, these are good example for inexhaustible resources. Now ನಾವೀಗ inexhaustible resource ಗೆ ಎಕ್ಸಾಂಪಲ್ ಅನ್ನ ಕೊಡಬೇಕು. ಯಾವ್ದಿದ್ರಲ್ಲಿ inexhaustible ಅಂತ ನೋಡ್ಬೇಕು ಅಂತ ಹೇಳಿದ್ದಾರೆ. ಆಪ್ಷನ್ ಎ ಕೋಲ್. ಕೋಲ್ is fossil fuel which is exhaustible. Option B petroleum. Petroleum is also exhaustible which is fossil fuel. Solar light. Yes, solar light is ಕರೆಕ್ಟ್ ಆನ್ಸರ್. ಇವತ್ತು ನೀವು ಸನ್ಲೈಟ್ ಅನ್ನ ಯೂಸ್ ಮಾಡಿದ್ರಿ, ಅಥವಾ ಈಗ ಸನ್ಲೈಟ್ ಅನ್ನ ಯೂಸ್ ಮಾಡಿಕೊಂಡು ಸೋಲಾರ್ ಲೈಟ್ಸ್ ಅಲ್ವಾ ಯೂಸ್ ಮಾಡಿರ್ತಾರೆ. ಸೊ ಇಲ್ಲಿ ಈ ಸೋಲಾರ್ ಲೈಟ್ ಏನಿದೆ, ಇವತ್ತು ಸೋಲಾರ್ ಲೈಟ್ ಅನ್ನ ತಗೊಂಡ್ರಿ, ನಾಳೆ ಕಡಿಮೆ ಕೊಡ್ತೀನಿ ಖರ್ಚಾಗಿ ಹೋಗಿದೆ ಅಂತ ಸನ್ ಹೇಳೋದಿಲ್ಲ. ದಿಸ್ ಸೋಲಾರ್ ಲೈಟ್ ಈಸ್ ಇನ್ಎಕ್ಸಾಸ್ಟಿಬಲ್. ಆಪ್ಷನ್ ಡಿ ನ್ಯಾಚುರಲ್ ಗ್ಯಾಸ್. Natural gas is also fossil fuel which is exhaustible resource. Therefore, the correct option is option C, solar light. Thank you.